ನೋಡ್ದ ಪ್ರೇಮ, ನಮ್ದು ಬಿಸ್ನೆಸ್ ಹೆಂಗೆ ಶುರುವಾಯ್ತು ಅಂತ ಹೇಳ್ಬಿಟ್ಟು ಒಚ್ಚೋದು ಉಪ್ಪಿನಕಾಯಿ ಹಾಕೋದು ಬೆರ್ಸೋದು ತುಂಬೋದು ಅಷ್ಟೇ ನೆನೆಯ. ನೋಡ್ದ ಹೆಂಗೈತೆ ನಮ್ಮ ಬಿಸ್ನೆಸ್ ಅಂತೇಳಿ ಅಯ್ಯಪ್ಪ ಈಗಿತ ಶಾನೆ ಆರ್ಡ್ರ್ ಕೊಟ್ಬಿಟ್ಟವನಲ್ಲ. ಈಗೆಲ್ಲ ಮಾಡೋ ವರ್ಷದಿಗೆ ಸುಸ್ತು ಹೊಡೆದೋಗ್ಬಿಟ್ಟಿರ್ತೀವಿ ನಾವಂತೂ. ಯಪ್ಪ ನಾವು ಯಾರನ್ನ ಕೆಲ್ಸದವ್ರು ಗಿಲ್ಸ್ದವ್ರನ್ನ ಯಾರಂದ್ರೂ ಸೇರಿಸ್ಕೋಬೇಕಿತ್ತು ತಗ. ನಮ್ಮ ಕೈಲಂತೂ ಆಯ್ತಾನೇ ಇಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೆ. ಆರ್ಡ್ರು ಎಷ್ಟೊಂದು ಕೊಟ್ಬಿಟ್ಟವನೇ ಅವಯ್ಯ. ಯಪ್ಪ ಇಷ್ಟೊಂದು ಆರ್ಡ್ರನ್ನೆಲ್ಲನೂ ಮಾಡಬೇಕು ಅಂತಂದರೆ ಎಷ್ಟು ದಿನ ಆಯ್ತದೆ. ಅಯ್ಯಪ್ಪ ಇನ್ನೊಂದು 2 ದಿನ 3 ದಿನದಾಗ ಬರ್ತೀವಿ ಅಂತ ಹೇಳೋನಲ್ಲ. ಪಟ 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 ಅಂತೇಳ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಡೋಣ. ಇಲ್ಲ ಅಂತಂದರೆ ಭಾಳ ತಡ ಆಗೋಗ್ಬಿಡ್ತದೆ. ಹೆಂಗೋ ಇದಕ್ಕೆ ಸಾಲನೋ ಪಾಲನೋ ಮಾಡಿ ಹೆಂಗೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ನೋಡು. ಯಾರಿಗಿನ್ನ ನಾವೇನು ಕಮ್ಮಿ ಇಲ್ಲ, ಅವ್ರಿಗಿನ್ನೂ ಕಮ್ಮಿ ಇಲ್ಲ ಅನ್ನಂಗೆ ನಾವು ತೋರಿಸ್ಬೇಕಲ್ಲ. ಅದಕ್ಕೆ ನನಗೆ ನೋಡು ಇನ್ನು ಮೇಲೆ ಫುಲ್ಲು ಬಿಸ್ನೆಸ್ಸು ಪೊದ್ದಿಗಿನ್ನೂ ನಾವಂತೂ ಒಂದು ಲೆವೆಲ್ ಶಾನೆ ದೊಡ್ಡ ಬಿಸ್ನೆಸ್ ಏನೇನಿಯ ಶುರು ಮಾಡ್ತಾಯಿದ್ದೀವಿ. ಉಪ್ಪಿನಕಾಯಿ ಬಿಸ್ನೆಸ್. ಇರಿ ಫೋಟೋ ಗೀಟ ವಿಡಿಯೋ ಮಾಡಿಬಿಟ್ಟು ಎಲ್ಲ ಕಡೆನೇ ಹಾಕ್ಬಿಟ್ಟಿದ್ದೀನಿ ನಾನಂತೂ. ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು ಎಲ್ಲರೂ ನೋಡಿ ಯಪ್ಪ ಇವು ಬಿಸ್ನೆಸ್ ಜೋರಾಗೈತಿ ಅಂತ ಅನ್ಕೋಬೇಕಲ್ಲ. ಅದಕ್ಕೆ ಎಲ್ಲ ಕಡೆನೂ ಹಾಕ್ಬಿಟ್ಟಿದ್ದೀನಿ. ನೋಡಲಿ ಬಿಡು. ನೋಡಲಿ ಸುಮ್ಕಿರು. ನೋಡ್ತಾ ಇನ್ನೇನು ನೋಡ್ಕೊಳ್ಳಿ ಎಲ್ಲನೂ ನೋಡಿ ನಮ್ಮದು ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾರೆ ನಾವು ಮಾಡಲಿ. ಏನು ಅವಳದೇನೇನಿಯ ದೊಡ್ಡದಾಗಿರೋದು, ನಮ್ದೇನು ಬಿಸ್ನೆಸ್ಸು ದೊಡ್ಡದಾಗಿಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಭಾಳ ಮೆರಿತಾಯಿದ್ರು. ಇವಾಗ ನೋಡು ನಮ್ಮದು ಬಿಸ್ನೆಸ್ಸು ಎಷ್ಟು ಜೋರಾಗಿ ಶುರು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇನ್ನು ಯಾವಾಗೋ ಇನ್ನು ಜೋರಾಗೇ ಇರ್ತದೆ ನೋಡು. ಇದಾಗಲು ಒಂದೊಂದೇ ನಾವು ಏನಾರು ತಗೋತಾ ಇರೋಣ. ಸರ್ಗೆ ಫೋನ್ ಮಾಡ್ಬಿಟ್ಟು ಕೇಳು ಎಷ್ಟಕ್ಕೆ ಬೇಕು ಸರ್ ಉಪ್ಪಿನಕಾಯಿ ಅಂತ ಹೇಳ್ಬಿಟ್ಟು. ಎಷ್ಟು ಕೇಳ್ತಾರೋ ನೀನೊಂದ್ಕಿತ ಫೋನ್ ಹಾಕು. ಹಲೋ, ಹಾಂ ಸರ್, ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ನಾವು. ಉಪ್ಪಿನಕಾಯ ಅದೇ ಸರ್, ಎಷ್ಟಕ್ಕೆ ಉಪ್ಪಿನಕಾಯಿ ಬೇಕು ಅಂತ ಹೇಳ್ಬಿಟ್ಟು. ಏನು ಸರ್ 50,000 ರೂಪಾಯಿಗ? ಹಾಂ 50,000 ರೂಪಾಯಿಗೆ ಉಪ್ಪಿನಕಾಯಿ ಬೇಕಾ? ಆಯಿತು ಸರ್ ಆಯಿತು ರೆಡಿ ಮಾಡ್ತಾಯಿದ್ದೀರಿ ಸರ್. ಇನ್ನು 3 ದಿನಕ್ಕೆ ನಿಮ್ಮ ಕೈಗೆ ಸಿಗ್ತದೆ ಸರ್. ಇನ್ನು 3 ದಿನ ಅಷ್ಟೇ ನಿಮ್ಮ ಕೈಗೆ ಸೇರ್ತದೆ. ಹ್ಞೂ ಸರ್ ಸಿಗ್ತದೆ. ಸಿಗದೆ ಇನ್ನೇನು ಸರ್, ಸಿಗ್ತದೆ. ಹ್ಞೂ ಸರ್. ಸರಿ ಸರ್, ಆಯಿತು ಸರ್. ಅದಕ್ಕೆ ನಿಮ್ಗೆ ಫೋನ್ ಹಾಕಿದೆ ಸರ್. ಒಂದು 50,000 ರೂಪಾಯಿಗೆ ಮಾಡಿಬಿಟ್ಟು ಇಕ್ತೀವಿ ಬಿಡಿ. ಆಯಿತು ಸರ್. ಆಯಿತು ಸರ್. ಹಾಂ ಸರ್ ಆಯಿತು ಸರ್. ಏನೇ 50,000 ರೂಪಾಯಿ ಉಪ್ಪಿನಕಾಯ? 50,000 ರೂಪಾಯಿ ಉಪ್ಪಿನಕಾಯಿ ಕೇಳೋರೆ. ನಮ್ದು ಏನಿದ್ರು ಒಂದು 40,000 ರೂಪಾಯಿ ಖರ್ಚು ಮಾಡಿದ್ರೆ 10,000 ರೂಪಾಯಿ ಲಾಭ ಸಿಗೋಕ್ಕಿಲ್ವೇನೆ? ಅಯ್ಯೋ ಜಾಸ್ತಿ ಖರ್ಚು ಏನು ಹುಟ್ಟೋದೇನೇ ಇಲ್ಲ ನಮಗಂತೂ. ಪೂರ ಎಲ್ಲನೂ ಲಾಭನೇ ಸಿಗೋದು ನಮಗಂತೂ. ನಷ್ಟಗಿಷ್ಟ ಅಂತ ಹೇಳ್ಬಿಟ್ಟು ಏನೂ ಆಗೋದಿಲ್ಲ ಬಿಡು. ಲಾಭ ಬಂದರೆ ಅರ್ಧ ಹಂಚ್ಕೊಂಡು ಇಬ್ಬರೂ ಆರಾಮಾಗಿ ಇದು ಮಾಡೋಣ. ಒಂದು ಸ್ವಲ್ಪ ಸಾಲ ಬೇಕು ಅಷ್ಟೇನಿಯ. ಎಲ್ಲೋ ನಮ್ಮ ಅಮ್ಮನ ತಗೋ ಯಾರು ತಗೋ ಏನೋ ಮಾಡಿ ಎಲ್ಲ ಇಸ್ಕೊಂಬಿಟ್ಟು ಬರ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಹೆಂಗೋನೂ ಜಾಸ್ತಿ ಜೋರಾಗಿ ಬಿಸ್ನೆಸ್ ಮಾಡೋಣ. ಎಲ್ಲರೂ ನಮ್ಮದು ನೋಡ್ಬಿಟ್ಟು ಹುರ್ಕೊಂಡು ಹೋಗ್ಬೇಕು. ಹಂಗಿರ್ಬೇಕು ನಮ್ಮ ಬಿಸ್ನೆಸ್ಸು. ಇನ್ನೇನು ಇದ್ದೇ ಇರ್ತದೆ. ನೋಡು ಇನ್ನೂ ಜಾಸ್ತಿ ಮಾಡೋಣ. ಸುಮ್ಮನಿರು. ನಾವು ಕೆಲಸದವ್ರನ್ನೆಲ್ಲ ಸೇರಿಸ್ಕೋಬೇಕಲ್ಲ. ಕೆಲಸದವ್ರನ್ನ ಪೊದ್ದೀತ ಕೆಲಸ ಮಾಡ್ತಾರಲ್ಲ ಅವ್ರನ್ನೇನೇ ಕೆಲಸಕ್ಕೆ ಸೇರಿಸ್ಕೋಬೇಕು ನಾವು. ನೋಡು ಅವಳು ಮನೆಯಲ್ಲಿ ಅವ್ರನ್ನೇ ನಂಬ್ಕೊಂಡವಳೆ. ಅವಳು ಕೊಡೋದಕ್ಕಿಂತ ಶಾನೆ ಕೊಡ್ತೀವಿ ಬಾ ಅಂತೇಳ್ಬಿಟ್ಟು ಕರೆದ್ರೆ ನಮಗೂ ಬರ್ತಾರೆ. ನೋಡು 50,000 ರೂಪಾಯಿ ಉಪ್ಪಿನಕಾಯಿ ಅಂತಂದರೆ ನಾವಿಬ್ರೇನೇ ಮಾಡೋಕ್ಕಾಯ್ತದ? ನಾವಿಬ್ರೇನೇ 7 ಆಗಕ್ಕಿಲ್ಲ ತಾನೇ. ಅದಕ್ಕೆ ನೀನು ಕೆಲಸದವ್ರು ನಿಕ್ಕೋಬೇಕು ಅನ್ನೋದು. ನೋಡಿ ಹೋಗಿ ಅವ್ರನ್ನೇ ಕರ್ಕೊಂಬಿಟ್ಟು ಬಂದು ಅವ್ರ ತಗೇನೇ ಮಾಡ್ಸೋಣ. ಇಷ್ಟೊಂದು ಈ ಪಾರ್ಟಿ ಹೇಳ್ತಾವ್ರೆ ಅಂತಂದರೆ ನಾವು ಬಿಸ್ನೆಸ್ಗೆ ಜನನ ಸೇರಿಸ್ಕೋಬೇಕಲ್ಲ. ಅವ್ರೇನು ಕೆಲಸಕ್ಕೆ ಸೇರಿಸ್ಕೊಳ್ಳೋದು, ನಾವು ಸೇರಿಸ್ಕೊಳ್ಳೋಣ. ಬಾ ಹೋಗೋಣ. ಸರಿ ಆಯಿತು ಬಾ. ಎಲ್ಲಿಗೆ ಕೆಲ್ಸಕ್ಕೆ ಹೊಂಟೆ ನಾಗ್ಲಿ ನೀನೆ? ಹ್ಞೂ ಕಣಕ್ಕ, ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು ರವೆ ಉಂಡೆ ಮಾಡಬೇಕು. ಹಂಗೇನಿ ಚಿಕ್ಕಿ ಮಾಡ್ಬೇಕಂತೆ. ಅದಕ್ಕೇನಿಯ ಹುಸಿ ಸರ್ನೇನಿಯ ಬಾ ಅಂತ ಹೇಳಿದ್ರು. ಅದಕ್ಕೇನೆ ಹುಸಿ ಸರ್ನೇನಿಯ ಹೋಯ್ತಾ ಇದ್ದೆ. ಯಾಕಕ್ಕ? ಅವ್ರ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟು ನಮ್ಮದ್ರಾಗ ಏನಿಯ ಸೇರ್ಕಂತೀಗೇನು ಕೆಲಸಕ್ಕೆ? ನೋಡು ಅವ್ರ ತಾಗ ಏನಿರ್ತದೆ ಸಂದಾಗಿ ಏನು ಜಾಸ್ತಿ ಕಾಸು ಪಾಸು ಅಂತ ಏನು ಕೊಡೋದಿಲ್ಲ. ನೋಡು ನನ್ನ ತಾಗ ಬಂದು ಕೆಲ್ಸಕ್ಕೆ ಸೇರ್ಕ. ನೀನು ನೋಡು, ನೀನು ಹೆಂಗೆ ನೀನು ಚೆನ್ನಾಗಿ ದುಡ್ಕತ್ತೀಯ ಅಂತೇಳ್ಬಿಟ್ಟು ನೋಡಿವಂತೆ. ಬಾ ನಮ್ಮ ತಾಗ ಸುಮ್ಕೇನೆ ಕೆಲಸಕ್ಕೆ ಸೇರ್ಕ. ಇನ್ನು ಎಷ್ಟು ಕೊಡ್ತಾರೆ ಅವ್ರು ನಿನಗೆ ಸಂಬಳವ? 8,000 ಕೊಡ್ತಾರೆ. ಹೋಗುತ್ತೆ ಬಿಸಾಕು. 8,000 ರೂಪಾಯಿ ಅಂತ 8,000 ರೂಪಾಯಿ ಹೋಯ್ತೀಯಾ ಕೆಲಸಕ್ಕೆ? ನಾವು 10,000 ರೂಪಾಯಿ ಕೊಡ್ತೀವಿ ಬಾ. ಅವ್ರ ತಾ ಕೆಲಸಕ್ಕೇನು ಕೊಯ್ತೀಯಾ? ನೋಡು ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಗೊತ್ತಾಯಿತು. ಏನೆಲ್ಲ ಟೇಸ್ಟಾಗಿ ಮಾಡ್ತೀಯಂತೆ. ನಾವು ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ ಉಪ್ಪಿನಕಾಯಿನ. ಅದಕ್ಕೆ ಆ ಉಪ್ಪಿನಕಾಯಿನ ಇನ್ನೂ ಟೇಸ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಿನ್ನಂತರ ಯಾರನ್ನ ಕೆಲಸಗಾರರು ಬೇಕಲ್ವಾ? ನೋಡು ಅವಳದು ನುಗ್ಗುತ್ತು ಬಿಸಾಕಿ ಬಾ. ನೀನು ನನ್ನ ಹತ್ರಕ್ಕೆ ಬಂದು ಕೆಲಸ ಮಾಡ್ಬಾ. ನಿನಗೆ ಸಂಬಳ ಎಲ್ಲ ಜಾಸ್ತಿ ಕೊಡ್ತೀನಿ ಬಾ. ನೋಡಕ್ಕ ಏನು ಗತಿ ಇಲ್ದಿದ್ದಾಗ ಯಾರು ನಾನು ಕೆಲಸ ಕೊಡ್ದಿದ್ದಾಗ ನೆಂಬಿ ಕೆಲಸ ಕೊಟ್ಟರೆ ದೂರ ಆಗಕ್ಕ.
ನಾನವಾಗ ಕೆಲಸ ಇಲ್ದಿದ್ದಾಗ ನಾನೇ ಬಂದ್ಬಿಟ್ಟು ಕಣ್ಣೀರು ಹಾಕೊಂಡು ಕೇಳಿದ್ದೀನಿ, ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು ಪಾಪ ಯಾರೇನು ಕೆಲಸ ಕೊಡ್ಲಿಲ್ಲ ನನಗೆ. ನೆಂಬಿಟ್ಟು ನನ್ನ. ಆದರೆ ಇವಾಗ ಅಕ್ಕಯ್ಯ ಕೆಲಸ ಕೊಡ್ತು ನನಗೆ, ನಂಬಿಟ್ಟು ನನಗೋಸ್ಕರ ಅಂತ ನೀಯ ಸರಿ ಬಿಡಮ್ಮಿ ಅಂತ ಹೇಳ್ಬಿಟ್ಟು ಕೆಲಸ ಕೊಡ್ತು ಗೊತ್ತಾ. ಹಂಗೆಲ್ಲ ಕೆಲಸ ಕೊಟ್ಟು ನಾನು ಇವಾಗೆಲ್ಲ ಅವ್ರ ತ ಕೆಲಸ ಮಾಡ್ತಿರೋದನ್ನ ಬಿಟ್ಬಿಟ್ಟು ಬಂದರೆ ಆ ದೇವರು ಮೆಚ್ತಾನೆ. ಅಬ್ಬಬ್ಬಬ್ಬಬ್ಬ ಏನು ದುರಂಕರ ಬೀಳ್ತೀಯ ನೀನಂತೂ. ಶಾಣೆ ಕಾಸು ಕೊಡ್ತೀನಿ ಅಂದ್ರೂ ಬರೋಕ್ಕಿಲ್ವಾ? ಅದೇ ಮತ್ತೆ ನೀವು 10,000 ಕೊಡ್ತೀವಿ ಅಂದ್ರೂ ಬರೋಕ್ಕಿಲ್ಲ. ಕಷ್ಟಕ್ಕಾಗಿರೋರ್ನ ಮರೆಯೋಕ್ಕಾಯ್ತದ ಅಕ್ಕ? ಪಾಪ ಅವ್ರು ನಮ್ಗೆ ಎಷ್ಟು ಕಷ್ಟಕ್ಕಾಗಿಲ್ಲ, ಅವ್ರು ನಮ್ಮ ಮರೆತು ಬಿಟ್ಬಿಡಕ್ಕಾಯ್ತದ? ನೀವು ಒಳ್ಳೆ ಸಂದ ಕೇಳ್ತಿರಲ್ಲ. ನಾನಂತೂ ಕಷ್ಟಕ್ಕಾಗಿರೋರ್ನ ಯಾವತ್ತೂ ಬಿಡಕ್ಕಿಲ್ಲ ಕಣಪ್ಪ. ಅವ್ ಅಕ್ಕವ್ರು ನನಗೆ ದೇವ್ರಿದ್ದಂಗೆ. ಈಗ ಅಡ್ವಾನ್ಸ್ ಎಲ್ಲ ಕೊಟ್ಟವ್ರು, ನಂಗೆ 5,000 ರೂಪಾಯಿ ಅಡ್ವಾನ್ಸ್ ಎಲ್ಲನೂ ಕೊಟ್ಟವ್ರೆ. ಇಕ್ಕಳಮ್ಮ ಅಂತ ಹೇಳ್ಬಿಟ್ಟು ಅಡ್ವಾನ್ಸ್ ಅಂತದ್ರಾಗಿ ಬಿಟ್ಬಿಡಕ್ಕಾಯ್ತದ? ಇಲ್ಲಪ್ಪ, ನಾನಂತೂ ಹಂಗೆಲ್ಲ ಬಿಡಕ್ಕಿಲ್ಲ. ನೋಡ್ದೇನೆ ನೇತ್ರ, ಈ ಕೆಲಸದೊಳಗೆ ಏನು ಕೊಬ್ಬು ಅಂತ ಹೇಳ್ಬಿಟ್ಟು ಏನೂ ಗೊತ್ತಿಲ್ಲ ಆದ್ರೂ ಬಿಟ್ಟು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಿರೋದು ನೋಡು. ಹಬ್ಬಬ್ಬಬ್ಬಬ್ಬಬ್ಬ ಪಾಪ ಉಂಡು ಮನೆ ಕನ್ನ ಬಗ್ಗೆ ಕಾಯ್ತದ. ಇವ್ರಿಗಂತೂ ಮಾಡಕ್ಕೆ ಆಮೆ ಇಲ್ಲ. ಸಿಕ್ತದ್ದೆಲ್ಲ ಬದಲಾಯಿಸ್ಕೊಂಡು ಓಡಾಡಕ್ಕಾಯ್ತದ. ಇದೊಳ್ಳೆ ಸಂದ ಕೇಳ್ತಾರಲ್ಲ ಇವ್ರಂತೂ. ಯಪ್ಪ, ನಾನಂತೂ ಇನ್ನು ಈ ಸವಾಸಕ್ಕೆ ಏನೇ ಹೋಗಕ್ಕಿಲ್ಲ. ಪಾಪ ವಾಕೋರು ಇನ್ಯಾರನ್ನೇ ಕೆಲ್ಸಕ್ಕೆ ಸೇರಿಸ್ಕೊಳ್ಳೋದು. ಈ ಊರಾಗದು ಯಾರು ಸಂದಾಕ್ ಮಾಡ್ತಾರೋ, ಯಾರು ಸಂದಾಕ್ ಮಾಡೋಕ್ಕಿಲ್ವೋ ನಮ್ಗಂತೂ ಗೊತ್ತಿಲ್ಲ. ಉಪ್ಪಿನಕಾಯಿ 50,000 ರೂಪಾಯಿ ಉಪ್ಪಿನಕಾಯಿ ನಾವು ಇಬ್ಬರೇ ಮಾಡೋಕ್ಕಾಯ್ತದ? ಯಾರನ್ನೊಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂಡ್ಲೇಬೇಕು. ಇವಳು ಕೈ ಕೊಟ್ರೆ ಏನಂತೆ, ನಾವು ಬೇರೆ ಯಾರನ್ನಾದ್ರೂ ಸೇರಿಸ್ಕೋಬೇಕು ತಾನೇ. ನಾವ್ಯಾಕೆ ಇವರಿಂದ ಹೋಗ್ಬೇಕು? ಬೇರೆ ಯಾರನ್ನ ಹುಡ್ಕೊಂಡು ಬಾ. ನಾನೇನು ಗೊತ್ತಾ, ಪೊದ್ದಿ ಹುಡ್ಕವಳೆ ಅಂತಂದರೆ ಸಂದಕ್ಕಿರೋರ್ನೇ ಹುಡುಕಿತ್ತಾಳೆ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ. ಆ ಪೊದ್ದಿ ಬಿಸ್ನೆಸ್ ಹಾಳು ಮಾಡಬೇಕು ನಾವು. ಈಗೇನು ಗೊತ್ತಾ, ಅವ್ರ ಕೆಲಸದವ್ರನ್ನ ನಾವು ಕರ್ಕೊಂಡ್ರೆ ಅವಾಗ ಏನಾಯ್ತದೆ, ಅವ್ರ ಕೆಲಸ ನಿಂತೋಯ್ತದೆ. ಹೊಸಬು ನೋಡ್ಕೋಕ್ಕೆ ಇನ್ನೂ ಟೈಮ್ ಬೇಕಾಯ್ತದೆ. ಅವ್ರ ಕೆಲಸ ನಿಂತೋಯ್ತದೆ, ನಮ್ಮ ಕೆಲಸ ಶುರುವಾಯ್ತದೆ. ಆವಾಗ ಪೊದ್ದಿ ಅಯ್ಯೋ ಅಂತ ಒದ್ದಾಡ್ಕೊಂಡು ಅವಳೇ ಸಾಯ್ತಾಳೆ. ಇನ್ನೊಬ್ಳವಳಲ್ಲ, ಅವಳನ್ನ ಕೇಳೋಣ ಬಾ, ಅವಳೇ ನಮ್ಮ ಜೊತೆಗೆ ಬರ್ತಾಳೆ ಕೆಲಸಕ್ಕೆ. ನೋಡು, ನಿಂಗೆ 10,000 ರೂಪಾಯಿ ಕೊಡ್ತೀವಿ ನಮ್ಮ ಉಪ್ಪಿನಕಾಯಿ ಮಾಡೋ ಕೆಲ್ಸಕ್ಕೆ ಬಾ. ನಮ್ದೇನು ಆ ಥರ ಎಣ್ಣೆ ಪಣ್ಣೆ ಮುಂದೆ ಎಲ್ಲ ಕುಂತ್ಕೊಂಡು ಕಷ್ಟಪಟ್ಬಿಟ್ಟು ಮಾಡೋ ಅಂಥದ್ದು ಏನೂ ಇರೋಕ್ಕಿಲ್ಲ. ನೋಡು, ಆರಾಮಾಗಿ ನೆಮ್ಮದಿಯಾಗಿ ಕುಂತ್ಕೊಂಡು ಏನಿಯ ಮಾಡ್ಬೋದು. ನಮ್ದು ಉಪ್ಪಿನಕಾಯಿ ಮಾಡೋ ಕೆಲಸ ಅಷ್ಟೇ. ನೀನಿಯ ಶಾನೆ ಇನ್ನೇನು ಮಾಡೋದಿಲ್ಲ. ಬಾ ಸುಮ್ಕೆ ಏನಿಯ ಅವಳ ಜೊತೆ ಹೋಗ್ಬಿಟ್ಟು ಆ ಪೊದ್ದಿ ಜೊತೆ ಯಾಕೆ ಸಾಯ್ತೀಯ? ಸುಮ್ಕೆ ಏನಿಯ ನಮ್ಮ ಜೊತೆ ಬಾ. ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಗೊತ್ತಾ ಎಲ್ಲ ಬಿಸ್ನೆಸ್ನ. ಒಂದೊಂದ್ಸಲಿ ಕೆಲವು 50,000-60,000 ರೂಪಾಯಿ ಬಿಸ್ನೆಸ್ ನಮ್ಮದು. ಬಾ ಹೋಗನಿ. ಹಂಗೆಲ್ಲ ಬರೋಕ್ಕಾಗಕ್ಕಿಲ್ಲ ಕಣಕ್ಕೂ. ನಾನು ಹಂಗೆಲ್ಲ ಬರೋದೇನೇ ಇಲ್ಲಪ್ಪ. ಅದೇನೋ ಒಂಥರಲ್ಲ ಹಂಗಾಯ್ತದ ಅಷ್ಟೇನೇನಿಯ. ಪಾಪ ನಾನು ನಂಬ್ಕೊಂಡು ಕೆಲಸ ಮಾಡ್ತಾವ್ರಿ. ಈಗ ಅದು ಬೇರೆ ಕಮಿಟ್ಮೆಂಟ್ಸ್ಗಳು ಇಕ್ಕಬಿಟ್ಟವ್ರು, ಇವತ್ತಿಷ್ಟು ಕಳಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ನಿಯತ್ತಾಗಿ ಹೋಯ್ತಾ ಇದ್ವಿ. ಅಲ್ಲ ಕಣಕ್ಕ, ಇವಾಗ ನಾನು ಹೋಗೋಕ್ಕಿಲ್ಲ ಅಂತಂದ್ಬಿಟ್ರೆ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗೋಗ್ಬಿಡ್ತದೆ. ನಾನು ಹೋಗ್ತೀನಿ. ನೀವು 10,000 ರೂಪಾಯಿ 2,000 ರೂಪಾಯಿ ಜಾಸ್ತಿ ಕೊಡ್ತೀರ ಅಂತ ನಿಮ್ಮ ತಾಗ ಬಂದರೆ ಇನ್ನೊಂದ್ಕಿಂತ ಊರಾಗ ತಲೆ ಎತ್ಕೊಂಡು ಕೆಲಸ ಕೇಳೋಕ್ಕಾಯ್ತದೆ. ನನ್ನ ಕೈಲಿ ದುಡ್ಡು ಕೊಟ್ಟಿರೋ ಕಡೆ ಓಡೈತಾಳೆ ಅಂತ ಅನ್ಕೊಳಕ್ಕಿಲ್ವಾ? ಅದಕ್ಕೆ ನಾನಂತೂ ಹಂಗೆಲ್ಲನೂ ಹೋಗಿ ಕೇಳೋದು ಮಾಡೋದು ಅವೆಲ್ಲ ಮಾಡೋಕ್ಕಿಲ್ಲ ಕಣಪ್ಪ. ನಾನಂತೂ ಶಾನೆ ದುಡ್ಡು ಬೇಡ, ನನಗೆ ಏನು ಬೇಡ. ನಾನು ಇವಾಗ ಕೈಯಿಂದ ಏನೇ ಕೆಲಸ ಮಾಡ್ತೀನಿ. ಅಯ್ಯಯ್ಯ, ಅದೇನು ನಿಯತ್ತು ಅಂತ ಇತ್ತಿಗೋ ನೀನಂತೂ. ಸುಮ್ಕೇನಿಯಾ ಬಾ ನಮ್ಮ ಜೊತೆ. ಸುಮ್ಕೆನೇ ನೋಡು, 2,000 ರೂಪಾಯಿ ಶಾನೆ ಸಿಗ್ತದೆ. ಅವಳಂತೂ ಊಟ ತಿಂಡಿ ಏನು ಕೊಡೋಕ್ಕಿಲ್ಲ. ಊಟ ತಿಂಡಿ ಎಲ್ಲನೂ ಕೊಡ್ತೀನಿ, ಸಂದಾಕ್ ನೋಡ್ಕೊತೀನಿ. ಬಾ ಸುಮ್ಕೆನೇ. ರಿಸ್ಕು ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ನಮ್ಮ ಮಾತು ಕೇಳು. ಅವ್ರೇವೋ ನೆಟ್ಟು ಕೂಳಾಕಿಲ್ಲ, ನೀರು ಹಾಕಿಲ್ಲ, 24 ಗಂಟೆ ಕೆಲಸ ಮಾಡಿಸ್ತಾರೆ. ನಾವು ಹಂಗಲ್ ಕಣಮ್ಮ, ಫ್ರೀ ಬಿಡ್ತೀವಿ. ಬಾ. ಯಾಕೆ ಇನ್ನೂ ಇಲ್ಲ ನಿಂತಿದ್ಯಾ? ಕೆಲ್ಸಕ್ಕೆ ಟೈಮ್ ಆಯ್ತಲ್ವೇ ಹೋಗೋದು ಬಿಟ್ಬಿಟ್ಟು? ಹ್ಞೂ ಅಕ್ಕ, ಹೋಯ್ತಾ ಇದ್ದೆ. ಇವರು ನೋಡು, ಆ ಪೊದ್ದೋರು ಕೊಡೋದಕ್ಕೆ ನಾನು ಶಾನೆ 2,000 ರೂಪಾಯಿ ಶಾನೆ ಕೊಡ್ತೀನಿ, ಬಾ ನಮ್ಮ ಕೆಲಸಕ್ಕೆ ನೀನಿಯ ಹೋಗ್ಬೇಡ ಅವ್ರ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಬೋಲ್ವಂತ ಮಾಡ್ತಾ ಇದ್ರ. ಅದಕ್ಕೇನಿಯ ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇಲ್ಲ ಬರೋಕ್ಕಿಲ್ಲ ಕಣಮ್ಮ, ನನಗೆಲ್ಲ ನನಗೆ ಪೊದ್ದಕ್ಕಂಗೆಲ್ಲ ಮೋಸ ಮಾಡ್ಬಿಟ್ಟು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಪಾಪ ನೀವು ನನಗೆ ಫಸ್ಟ್ ಕೆಲಸ ಕೊಟ್ಟಿರೋದು, ನಿಮ್ಮನ್ನು ಬಿಟ್ಬಿಟ್ಟು ಹೋಗೋಕ್ಕಾಯ್ತದ ಅಕ್ಕ? ದೇವ್ರು ಮೆಚ್ತಾನ ಅಕ್ಕ? ನೀವು ಹಂಗೆಲ್ಲ ಮಾಡ್ಬಿಟ್ಟು ಹೋಗ್ಬಿಟ್ರೆ ದೇವ್ರು ಮೆಚ್ತಾನ ಹೇಳಿ? ಅದಕ್ಕೇನೆ ಇಲ್ಲಪ್ಪ, ಇಲ್ಲ ನಾನಂತೂ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ನಾನು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಸುಮ್ಕೆ ಏನೇ ಕಣಕ್ಕ? ಸುಮ್ಕೆ ನೀವೆಲ್ಲ ನನಗೆ ತಲೆನೋವು. ನೀವು ಪಾಪ ನಾನು ಚೆನ್ನಾಗಿ ನೋಡ್ಕೊತಿದ್ದೀರಾ, ಒಳ್ಳೆ ಸಂಬಳ ಕೊಡ್ತಾ ಇದ್ದೀರಾ, ಸಾಕಲ್ವಾ? ಅದಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ತಾ ಇದ್ದೆ. ಸರಿ, ನೀನು ಹೋಗು, ರಾಧಕ್ಕ ಕಾಯ್ತಾ ಐತೆ. ಮನೆಯಾಳಿಗ್ಲ ನಿಮಗೆ ಬ್ಯಾರೆ ಏನು ಕ್ಯಾಮೆ ಇರಕ್ಕಿಲ್ವಾ? ಬರೀ ಇಂಥ ಕಿತ್ತೋಗಿರೋ ಪಿಲ್ಲಾನು, ಕಿತ್ತೋಗಿರೋ ಐಡಿಯಾ ಬರೀ ಇದೆ ನಿಮ್ಗಂತೂ. ಇದೇ ಕ್ಯಾಮೆ ನಿಮ್ಗಂತೂ. ಕುಂತ್ರು ನಿಂತ್ರು ಯೋನ್ ಮಾಡಿದ್ರು ಇದೇ ಕ್ಯಾಮೆ ಆಗೋಗ್ಬಿಟ್ಟೈತಲ್ವಾ? ನಮ್ಮನ್ನ ಹೆಂಗ್ ತುಳಿಬೇಕು ಅಂತ ಹೇಳ್ಬಿಟ್ಟು, ಲೈ ನೀವೇನ್ ಬೆಳಿಬೇಕು ಅಂತ ಯೋಚನೆ ಮಾಡಿ ಆಗ್ಬಿಟ್ಬಿಟ್ಟು ನನ್ನನ್ನು ಹೆಂಗ್ ತುಳಿಬೇಕು ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ಲ. ಯಾಕೆ ಊರಾಗ ಬೇರೆ ಯಾರು ಕೆಲಸದವ್ರು ಯಾರು ಅಂದ್ರೆ ಗೊತ್ತಿಲ್ವಾ? ನಾನು ಕರ್ಕೊಂಡಿರೋ ಕೆಲಸದವ್ರನ್ನೇನಿಯ ಕರ್ಕೊಂಡ್ಬಿಟ್ಟು ನಾನೇನು ಕೆಲಸ ಮಾಡಿಸ್ತೀನಿ ಅದನ್ನೇ ಕಿತ್ಕೊಂಡು ಮಾಡಿಸ್ಬೇಕಾ? ನೀವು ಮಾಡ್ಕೊಳ್ಳಿ, ನೀವು ಬಿಸ್ನೆಸ್ ಅನ್ನ ಮಾಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ. ಅದೆಲ್ಲ ಬಿಟ್ಬಿಟ್ಟು ನೀವು ಅದೇನು ಅಂತಾರಲ್ಲ ಹಂಗಾಯ್ತು ಕತೆ ಎಲ್ಲನೂ. ನಮ್ದ್ರಾಗಿಂದ ಕಿತ್ಕೋಬೇಕು ನಿಮ್ಗೆ, ಅವಾಗ ಏನೇ ನಿಮಗೆ ಸಮಾಧಾನ ಅಲ್ವಾ?
ನಾನೇನು ಕಿತ್ಕೋಬೇಕು ಅಂತ ಹೇಳಪ್ಪ, ಸುಮ್ಕೆ ಏನಿಯ ಕರೆದ್ವಿ ಅಷ್ಟೇ ಏನಿಯ ಬಾ ಅಂತ ಹೇಳ್ಬಿಟ್ಟು. ಓಕೆ, ನಾವು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿದ್ವಲ್ಲ, ಅದಕ್ಕೆ ನಮಗೂ ಕೆಲಸದವರೆಲ್ಲ ಬೇಕಿತ್ತಲ್ಲ, ನಾನು ಬಾ ಅಂತ ಕರೀಲಿಲ್ಲ ಇವಳನ್ನ. ಯಾರನ್ನ ಕೆಲಸದವ್ರಿದ್ರೆ ಹೇಳು ಅಂತ ಹೇಳ್ದೆ ಅಷ್ಟೇ ಏನಿಯ. ಅಷ್ಟಕ್ಕೆ ಇವಳು ಜಗಳ ನಿನಗೆ ತಂದಿಟ್ಬಿಟ್ಲು. ಓ, ನಮ್ಗೇನು ಅದೇ ಕೆಲಸನ ಪದ್ದಿ, ನಮ್ಗೇನು ಬೇರೆ ಏನು ಕೆಲಸ ನಿನಗೆ ಇಲ್ವಾ? ನಮ್ಗೇನು ಇದೇ ಕೆಲಸ ನಿನಗೆ ಆಯ್ತದ ನಮ್ಗಂತೂ. ನೀನು 24 ಗಂಟೆ ನನ್ನ ಮೇಲೆ ಜಗಳಕ್ಕೆ ಬೀಳಕ್ಕೇನಿ ಆಯ್ತದೆ. ಈಗ ನಾವು ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಉರಿತಾಯ್ತಲ್ವ, ನಿಂಗೆ ತಡ್ಕೊಳಕ್ಕಾಯ್ತಿಲ್ಲಲ್ವಾ? ಅದಕ್ಕೆ ಹೊಟ್ಟೆ ಉರಿತಾಯ್ತಲ್ವ ನಿಂಗಂತೂ. ಹ್ಞೂ ಕಣಮಿ, ನಿಮ್ಮ ಕೋಟಿ ಬಿಸ್ನೆಸ್ ನೋಡಿ ನಂಗೆ ತಡ್ಕೊಳಕ್ಕಾಯ್ತಿಲ್ಲ, ಇಲ್ಲಿ ಉರಿತೈತೆ ನೋಡು. ಇನ್ನೊಂದಕ್ಕಿಂತ ಪದೇ ಪದೇ ಬಂದ್ಬಿಟ್ಟು ನಾವು ಕೆಲಸ ಮಾಡೋಕ್ಕೆ ಬರೋದು, ಇಣಿಕಿ ನೋಡೋದು, ನಮ್ಮ ಕೆಲಸದವ್ರನ್ನೆಲ್ಲನೂ ಬಾ ಬಾ ಅಂತ ಕರೆಯೋದು, ಅವ್ರಿಗೆಲ್ಲ ತೊಂದರೆ ಕೊಡೋದು, ಇವು ಏನನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಾನಂತೂ ಸುಮ್ಮನಿರಕ್ಕಿಲ್ಲ ಅಷ್ಟೇ ಏನಿಯ. ಯಾಕೆ ನಿಮ್ಮ ಯೋಗ್ಯತೆ ಹುಡಿಕೊಳಕ್ಕಾಗಕ್ಕಿಲ್ವ? ಊರಾಗಿರೋ ಕೆಲಸದವ್ರನ್ನ ಪಾಪ ಅವ್ರ ಕಷ್ಟನ ಸುಖನ ಬಂದು ಕೆಲಸ ಮಾಡ್ತಾವ್ರಿ. ನಿಮಗೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಅವ್ರನ್ನ ಇದು ಮಾಡ್ಬಿಟ್ಟು ಕೇಣಿ ಮಾಡ್ಬಿಟ್ಟು ನಮ್ಮ ತಕ್ಕೋರಿ ಅಂತ ಕರಿತಿರಲ್ಲ ನೀವು. ನೋಡು, ಇನ್ನೊಂದಕ್ಕಿಂತ ನಮ್ಮ ಬಿಸ್ನೆಸ್ಗಾಗಲಿ ನಮ್ಮ ವಿಷಯಕ್ಕಾಗಲಿ ತಲೆ ಹಾಕೋದ್ರೆ ಸುಮ್ಮನಿರಕ್ಕಿಲ್ಲ. ನಾನು ನಿಮ್ಮ ವಿಷಯಕ್ಕೆ ಹಂಗೆ ಏನಿಯ ತಲೆ ಹಾಕ್ತೀನಿ. ಎಂದಾದ್ರೂ ಬಂದಿದ್ದೀರಾ ನಿಮ್ಮ ವಿಷಯಕ್ಕೆ? ನೀವು ಏನು ಮಾಡ್ತಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ನಾವು ಎಂದನ ಬಂದು ಇಳೋಕೆ ನೋಡ್ತೀವ? ನೀವು ಬಂದ್ಬಿಟ್ರೆ ಇಲ್ಲಿ ಇಣಿಕಿ ನೋಡೋಕ್ಕೆ ಈಗಲೇ ಹೇಳ್ತಾ ಇದ್ದೀನಿ, ಕೊನೆಗಿಂತ ಹೇಳ್ತಾ ಇದ್ದೀನಿ ಕಡೆ ನೇತ್ರಿ ಪ್ರೇಮಿ ಇಬ್ರಿಗೂ ಅಷ್ಟೇ ಏನಿಯ. ನಮ್ಮ ತಂಟೆಗೆ ಬರಬೇಡ್ರಿ. ನೀವು ಅದೇನು ಮಾಡ್ಕೊತೀರೋ ಮಾಡ್ಕೊಳ್ಳಿ, ನಾನೇನು ಕೇಳೋಕ್ಕಿಲ್ಲ, ಸರಿನಾ? ನಾವು ಅಷ್ಟೇ, ನಾವೇನು ಬರೋಕ್ಕಿಲ್ಲ ಹೇಳು. ನಮ್ಮದು ನಮಗೇನು ಹೊಸಿ ಐತೆ ಬಿಸ್ನೆಸ್ಸು, ನಮ್ಮದು ದೊಡ್ಡ ಬಿಸ್ನೆಸ್ಸು. ನಮಗೂ ಏನು ಕ್ಯಾಮೆ ಕೆತ್ತಾರಿರಲ್ವ, ನಮಗೂ ಬೇಜಾನ್ ಕೆಲಸ ಕ್ಯಾಮಿಗಳೆಲ್ಲ ಇರ್ತವೆ. ನಾವು ಮಾಡ್ಕೋಬೇಕು ಹೇಳು. ಮಾಡ್ಕೊಳ್ಳಿ, ಬ್ಯಾಡ ಅನ್ನಕ್ಕಿಲ್ಲ. ನಮ್ಮ ತಂಟೆಗೆ ಬರ್ಕೊಡ್ದು ಅಷ್ಟೇ ಏನಿಯ. ನಮ್ಮ ತಂಟೆಗೆ ಬಂದ್ರೆ ನಾನು ಸುಮ್ಕಿರಕ್ಕಿಲ್ಲ ನೋಡು. ನೋಡ್ದೇನೆ ಈ ಪೊದ್ದಿ ಹಂಗಾಡ್ತಾಳೆ, ಕಯ್ಯ ಅಂತ ಹೇಳ್ಬಿಟ್ಟು ಬೋಲಾಡ್ತಾಳೆ ಇವಳಂತೂ. ಏನು ಇವಳು ಅಬ್ಳೆ ಮಾಡ್ಬೇಕು ಬಿಸ್ನೆಸ್ನ? ನಾವು ಯಾರು ಮಾಡಬಾರ್ದೆ? ನಾವು ಮಾಡೋದವಳಿಗೆ ಇಷ್ಟನೂ ಆಯ್ತಿಲ್ಲ. ನಾವು ಸಂದಕ್ಕೆ ಬೆಳಿತಿದ್ದೀವಲ್ಲ, ಅದನ್ನ ನೋಡಿ ತಡ್ಕೊಳಕ್ಕಾಯ್ತಾ ಇಲ್ಲ. ಅದಕ್ಕೆ ನೀ ಹಿಂಗೆ ಆಡ್ತಿರೋದು. ನೋಡ್ದೆ ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು ಬೋಲೆ ಬೊಡ್ಡಿ ಇವಳು. ಇವಳ್ತಾಗೆ ನುಗ್ಗಿಸ್ಕೊಳ್ಳೋದು. ಬಾ, ಸಂತೆಗೆ ಹೋಗ್ಬಿಟ್ಟು ಇನ್ನೂ ಇದೆಲ್ಲ ತಗೊಬಿಟ್ಟು ಬರ್ಬೇಕಲ್ವೇನೆ? ಉಪ್ಪಿನಕಾಯಿಗೆಲ್ಲನೂ ಏನೇನೋ ತರಬೇಕಲ್ಲ. ತರತರಿ ಉಪ್ಪಿನಕಾಯಿ ಎಲ್ಲನೂ. ಬಾಯ್, ನಿಂಬೆ ಹಣ್ಣು ಎಳ್ಳಿಕಾಯಿ ಎಲ್ಲ ತಗೊಂಬಿಟ್ಟು ಬರೋಕೆ ಹೋಗೋಣ. ಇವಳ್ತಾಗ ಜಗಳ ಆಡ್ಕೊಂಡು ಕುಂತ್ಕೊಂಡ್ರೆ ನಮ್ಮ ಬಿಸ್ನೆಸ್ ಹೋಯ್ತದೆ ಅಷ್ಟೇ ಏನಿಯ. ಎಲ್ಲಿದ್ದೋಳು ಓಡ್ ಬಂದ್ಬಿಡ್ತಾಳೆ ಕಾಲು ಕೆರ್ಕಣ್ಣ ಆಯ್ತಾರ ಜಗಳ ಆಡೋಕ್ಕೆ. ಬಾ.